ನೋಡಿ ಬಹಳಷ್ಟು ಸದಸ್ಯರು ಮಾತಾಡ್ಲಿಕ್ಕಿದ್ದಾರೆ, ಎಲ್ಲರೂ ಕೂಡ ಮಾತಾಡ್ಲಿಕ್ಕೆ ಅರ್ಜೆಂಟ್ ಇದೆ, ಆದಾಗ ನಾವು ಕೊಡ್ತೇವೆ ಇದರಲ್ಲಿ. ಈಗ ಅವರೊಬ್ಬರು ಸೀನಿಯರ್ ಇದ್ದಾರೆ ಆ್ಯಂಡ್ ಲಾಸ್ಟಲ್ಲಿ ಕೂಡ ನಾನು ಅವ್ರನ್ನ ಕೂಡ ನೋಡಬೇಕಾಗ್ತದೆ ಇದರಲ್ಲಿ. ಮತ್ತೆ ನೀವು ಭಾಳ ಅರ್ಜೆಂಟ್ ಕೆಲವು ಇದ್ದೀರಿ, ಎದ್ದು ಹೋಗುವಂತ ಪ್ಲಾನ್ ಗೊತ್ತಾಗ ಮಾತಾಡೋದು ಹೋಗುವಂತ ಆಲೋಚನೆ ಅಂತ ಗೊತ್ತಿಲ್ಲ, ವಿರೋಧ ಪಕ್ಷ ಸ್ವಲ್ಪ ಇರಲಿ. ಅಧ್ಯಕ್ಷರೇ ಊಟ ಆಗಿ ಬೇಗ ಒಂದು ಕೂತಿದ್ರು ಅಧ್ಯಕ್ಷರೇ, ಒಂದು ಅವಕಾಶ ಲಾಸ್ಟ್ ಕೊಡು. ಸನ್ಮಾನ್ಯ ಅಧ್ಯಕ್ಷರೇ, ಈ ಸದನದಲ್ಲಿ ಅತ್ಯಂತ ವಿರೋಧ ಪಕ್ಷದ ಸ್ಥಾನ ಹೊಂದಿದಂಥವ್ರು ನಾವು. ಓಕೆ, 3 ಜನ ಏನು ಕೂತೀವಲ್ಲ, ಅವ್ರು ಇನ್ನೂ ಸ್ವಲ್ಪ ಆ ಕಡೆ ಅಡ್ಜಸ್ಟ್ ಇರ್ಬೋದು. ನಾನಂತರ ಪೂರ್ತಿ 100% ನಾನ್ ಅಡ್ಜಸ್ಟ್ಮೆಂಟು. ಇವತ್ತು ಅಧ್ಯಕ್ಷರೇ, ನಾನು ತಾವು ಏನು ಇವತ್ತು ಏನೋ ಉಚ್ಚಾಟಿತ, ಎಲ್ಲರೂ ಉಚ್ಚಾಟಿತ ಅದವ್ರಿ, ಪ್ರಧಾನಮಂತ್ರಿಗಳು ಉಚ್ಚಾಟಿತರಾಗ್ಯಾರ ದೇಶ. ಅಲ್ಲ, ನಿಮ್ಗೆ ಬಹಳ ಹೀನಾಯವಾಗಿ ಬಹಳ ಯಾಕೆ ಉಚ್ಚಾಟನೆ ಮಾಡಿದ್ದಾರೆ? ಏನೇನು ಹೀನ ಇಲ್ಲ. ಆಯ್ತು, 1 ನಿಮಿಷ ಮುಗೀತು, ಟೈಮ್ ಮುಗೀತಾ ಬಂತು ನಿಮ್ದು. ಈ ತರ ಮಾಡಬಾರ್ದಿತ್ತು ಬಿಜೆಪಿಯವರು ಈ ಮಟ್ಟಕ್ಕೆ. ನಿಮ್ಮ ನೀವು ಮಾತಾಡಿ. ಅಲ್ಲ, ನಿಮ್ಮ ಅನುಕಂಪ ಬೇಕಾಗಿಲ್ಲ. ರಂಗನಾಥ್, ಯಾಕೆ ನೀವು ಮಾತಾಡ್ತೀರ ಅವ್ರಿಗೆ? ನೀವು ಮಾತಾಡಿವ್ರೆ, ನೀವು ಮಾತಾಡಿ. ನಮ್ಮ ವಾಲ್ಮೀಕಿ ಜನಾಂಗದ ರಾಜಣ್ಣ ಅವರಿಗೆ ಅಧ್ಯಕ್ಷರ, ಈ ಸದನದಲ್ಲಿ ಒಬ್ಬ ವಾಲ್ಮೀಕಿ ಜನಾಂಗದ ನೇರ ನುಡಿಯ ಮನುಷ್ಯ ರಾಜಣ್ಣ ಅವ್ರಿಗೆ ಆದಂತ ಅಪಮಾನ ನಮಗೇನಾಗಿಲ್ಲ. ಅಲ್ಲ, ನಿಮ್ಗೆ ಮಾಡಿರೋದು ಅಪಮಾನ ಬಿಟ್ರೆ ಉಚ್ಚಾಟನೆ ಮಾಡಿದ್ದೀರಿ. ಯಾರು ರಾಜಕೀಯ ಮಾತಾಡಬೇಡಿ. ಆಯ್ತು ಶರತ್, ಮಾತಾಡ್ಲಿ, ಟೈಮ್ ಇಲ್ಲ, ಆಯ್ತು. ನೀವಾಗ ಮಾತಾಡ್ತೀರಿ, ಎದ್ದು ಹೋಗ್ತೀರಿ, ಬರ್ತೀರಿ, ಇಲ್ಲಿ ನಾನೆಲ್ಲ ಕೂತ್ಕೊಳ್ಬೇಕಲ್ಲ. ಅಧ್ಯಕ್ಷರೇ, ಚರ್ಚೆಗೆ ಈ ಅಭಿವೃದ್ಧಿ ದೃಷ್ಟಿಯಿಂದ, ಕರ್ನಾಟಕದ ಅಭಿವೃದ್ಧಿ ದೃಷ್ಟಿಯಿಂದ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಅಧ್ಯಕ್ಷರೇ, ಈಗ ಸಾಕಷ್ಟು ಈ ಅನುದಾನ ಬಗ್ಗೆ ಚರ್ಚೆ ನಡೀತಾ ಇದೆ. ಆಡಳಿತ ಪಕ್ಷದವರಿಗೆ ಹೆಚ್ಚು ಕೊಟ್ಟಿದ್ದಾರೆ, ನಮಗೆ ಕಡಿಮೆ ಕೊಟ್ಟಿದ್ದಾರೆ ಅಂತೇಳಿ. ನನ್ನ ಅನುಭವದ ಪ್ರಕಾರ ಈ ರಾಜ್ಯದಲ್ಲಿ ಯಾವ ಮುಖ್ಯಮಂತ್ರಿಗಳು, ಯಾವ ಆಡಳಿತ ಪಕ್ಷದವರು ಎಲ್ಲರಿಗೆ ಸಮಾನವಾಗಿ ಕೊಟ್ಟಂತ ಉದಾಹರಣೆ ಒಂದು. ನೋಡಿ, ಬಹಳಷ್ಟು ಸದಸ್ಯರು ಮಾತಾಡ್ಲಿಕ್ಕಿದ್ದಾರೆ, ಎಲ್ಲರೂ ಕೂಡ ಮಾತಾಡ್ಲಿಕ್ಕೆ ಅರ್ಜೆಂಟ್ ಇದೆ, ಆದಾಗ ನಾವು ಕೊಡ್ತೇವೆ ಇದರಲ್ಲಿ. ಈಗ ಅವರೊಬ್ಬರು ಸೀನಿಯರ್ ಇದ್ದಾರೆ ಆ್ಯಂಡ್ ಲಾಸ್ಟಲ್ಲಿ ಕೂಡ ನಾನು ಅವ್ರನ್ನ ಕೂಡ ನೋಡಬೇಕಾಗ್ತದೆ ಇದರಲ್ಲಿ. ಮತ್ತೆ ನೀವು ಭಾಳ ಅರ್ಜೆಂಟ್ ಕೆಲವು ಇದ್ದೀರಿ, ಎದ್ದು ಹೋಗುವಂತ ಪ್ಲಾನ್ ಗೊತ್ತಾಗ ಮಾತಾಡೋದು ಹೋಗುವಂತ ಆಲೋಚನೆ ಅಂತ ಗೊತ್ತಿಲ್ಲ, ವಿರೋಧ ಪಕ್ಷ ಸ್ವಲ್ಪ ಇರಲಿ. ಅಧ್ಯಕ್ಷರೇ ಊಟ ಆಗಿ ಬೇಗ ಒಂದು ಕೂತಿದ್ರು ಅಧ್ಯಕ್ಷರೇ, ಒಂದು ಅವಕಾಶ ಲಾಸ್ಟ್ ಕೊಡು. ಸನ್ಮಾನ್ಯ ಅಧ್ಯಕ್ಷರೇ, ಈ ಸದನದಲ್ಲಿ ಅತ್ಯಂತ ವಿರೋಧ ಪಕ್ಷದ ಸ್ಥಾನ ಹೊಂದಿದಂಥವ್ರು ನಾವು. ಓಕೆ, 3 ಜನ ಏನು ಕೂತೀವಲ್ಲ, ಅವ್ರು ಇನ್ನೂ ಸ್ವಲ್ಪ ಆ ಕಡೆ ಅಡ್ಜಸ್ಟ್ ಇರ್ಬೋದು. ನಾನಂತರ ಪೂರ್ತಿ 100% ನಾನ್ ಅಡ್ಜಸ್ಟ್ಮೆಂಟು. ಇವತ್ತು ಅಧ್ಯಕ್ಷರೇ, ನಾನು ತಾವು ಏನು ಇವತ್ತು ಏನೋ ಉಚ್ಚಾಟಿತ, ಎಲ್ಲರೂ ಉಚ್ಚಾಟಿತ ಅದವ್ರಿ, ಪ್ರಧಾನಮಂತ್ರಿಗಳು ಉಚ್ಚಾಟಿತರಾಗ್ಯಾರ ದೇಶ. ಅಲ್ಲ, ನಿಮ್ಗೆ ಬಹಳ ಹೀನಾಯವಾಗಿ ಬಹಳ ಉಚ್ಚಾಟನೆ ಮಾಡಿದ್ದಾರೆ. ಏನೇನು ಹೀನ ಇಲ್ಲ. ಆಯ್ತು, 1 ನಿಮಿಷ ಮುಗೀತು, ಟೈಮ್ ಮುಗೀತಾ ಬಂತು ನಿಮ್ದು. ಈ ತರ ಮಾಡಬಾರ್ದಿತ್ತು ಬಿಜೆಪಿಯವರು ಈ ಮಟ್ಟಕ್ಕೆ. ನಿಮ್ಮ ನೀವು ಮಾತಾಡಿ. ಅಲ್ಲ, ನಿಮ್ಮ ಅನುಕಂಪ ಬೇಕಾಗಿಲ್ಲ. ರಂಗನಾಥ್, ಯಾಕೆ ನೀವು ಮಾತಾಡ್ತೀರ ಅವ್ರಿಗೆ? ನೀವು ಮಾತಾಡಿವ್ರೆ, ನೀವು ಮಾತಾಡಿ. ನಮ್ಮ ವಾಲ್ಮೀಕಿ ಜನಾಂಗದ ರಾಜಣ್ಣ ಅವರಿಗೆ ಅಧ್ಯಕ್ಷರ, ಈ ಸದನದಲ್ಲಿ ಒಬ್ಬ ವಾಲ್ಮೀಕಿ ಜನಾಂಗದ ನೇರ ನುಡಿಯ ಮನುಷ್ಯ ರಾಜಣ್ಣ ಅವ್ರಿಗೆ ಆದಂತ ಅಪಮಾನ ನಮಗೇನಾಗಿಲ್ಲ. ಅಲ್ಲ, ನಿಮ್ಗೆ ಮಾಡಿರೋದು ಅಪಮಾನ ಬಿಟ್ರೆ ಉಚ್ಚಾಟನೆ ಮಾಡಿದ್ದೀರಿ. ಯಾರು ರಾಜಕೀಯ ಮಾತಾಡಬೇಡಿ. ಆಯ್ತು ಶರತ್, ಮಾತಾಡ್ಲಿ, ಟೈಮ್ ಇಲ್ಲ,
ಆಯ್ತು, ನೀವಾಗ ಮಾತಾಡ್ತೀರಿ, ಎದ್ದು ಹೋಗ್ತೀರಿ, ಬರ್ತೀರಿ, ಇಲ್ಲಿ ನಾನೆಲ್ಲ ಕೂತ್ಕೊಳ್ಬೇಕಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತಿನ ವಿಧಾನಸಭೆಯಲ್ಲಿ ಚರ್ಚೆಗೆ ಈ ಅಭಿವೃದ್ಧಿ ದೃಷ್ಟಿಯಿಂದ, ಕರ್ನಾಟಕದ ಅಭಿವೃದ್ಧಿ ದೃಷ್ಟಿಯಿಂದ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಅಧ್ಯಕ್ಷರೇ, ಈಗ ಸಾಕಷ್ಟು ಈ ಅನುದಾನ ಬಗ್ಗೆ ಚರ್ಚೆ ನಡೀತಾ ಇದೆ. ಆಡಳಿತ ಪಕ್ಷದವರಿಗೆ ಹೆಚ್ಚು ಕೊಟ್ಟಿದ್ದಾರೆ, ನಮಗೆ ಕಡಿಮೆ ಕೊಟ್ಟಿದ್ದಾರೆ ಅಂತೇಳಿ. ನನ್ನ ಅನುಭವದ ಪ್ರಕಾರ ಈ ರಾಜ್ಯದಲ್ಲಿ ಯಾವ ಮುಖ್ಯಮಂತ್ರಿಗಳು, ಯಾವ ಆಡಳಿತ ಪಕ್ಷದವರು ಎಲ್ಲರಿಗೆ ಸಮಾನವಾಗಿ ಕೊಟ್ಟಂಥ ಉದಾಹರಣೆ ಒಂದೂ ಇಲ್ಲ.